ಜಗತ್ತಲ್ಲಿ ಕೆಲವೊಂದಷ್ಟು ಜನ ಇರ್ತಾರೆ. ಅವ್ರು ಹೆಂಗೆ ಅಂತಂದರೆ, ಪ್ರಪಂಚದಲ್ಲಿ ನಾನು ಮಾತ್ರ ಬದುಕಬೇಕು ಭೂಮಿ ಮೇಲೆ, ಪ್ರಾಣಿಗಳಿಗೆಲ್ಲ ಬದುಕೋ ಹಕ್ಕೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೋತಾರೆ. ಅದೇ ರೀತಿ ಮಹಿಳೆಯೊಬ್ಬರ ರಾಕ್ಷಸಿ ಕೃತ್ಯ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ನಾಯಿ ಮರಿ ಮೇಲೆ ಮನೆ ಕೆಲಸದ ಆಕೆಯಿಂದ ರಾಕ್ಷಸಿ ಕೃತ್ಯ, ಕ್ರೌರ್ಯ. ರಾಕ್ಷಸರು ನಾವು ನೋಡಿಲ್ಲ, ಇವರೇ ರಾಕ್ಷಸರು. ಲಿಫ್ಟ್ನಲ್ಲಿ ನೆಲಕ್ಕೆ ಬಡಿದು ನಾಯಿ ಮರಿ ಕೊಂದಿದ್ದಾರೆ ಮನೆ ಕೆಲಸದ. ಆ ದೃಶ್ಯ ನೋಡಿದ್ರೆ ಕರುಳು ಕಿವುಚಿದಂಗಾಗುತ್ತೆ. ಹಿಂಗೂ ಕೊಲ್ತಾರ ಅಂತ. ಚಿವಾವಾ ತಳಿಯ ಗೂಫಿ ಹೆಸರಿನ ನಾಯಿ ಮರಿಯ ಭೀಕರ ಹತ್ಯೆ ಆಗಿದೆ. ಬೆಂಗಳೂರಿನ ಬಾಗಲೂರು ಅಪಾರ್ಟ್ಮೆಂಟ್ ಒಂದರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ನಾಯಿ ನೋಡ್ಕೊಳ್ಳೋಕ್ಕೆ ಅಂತಲೇ ಕೆಲಸಕ್ಕೆ ಇಟ್ಟಿದ್ರಂತೆ ಆ ಮಹಿಳೆಯನ್ನ. ಆಕೆ ಕೆಲಸನೇ ನಾಯಿ ಮರಿ ನೋಡ್ಕೊಳ್ಳೋದು. ಆಕೆನೇ ಕೊಂದು ಹಾಕಿದಾಳೆ. ಮನ ಬಂದಂತೆ ನೆಲಕ್ಕೆ ಥಳಿಸಿ ನಾಯಿ ಮರಿಯನ್ನ ಕೊಂದಿದ್ದಾಳೆ ಈ ರಾಕ್ಷಸಿ. ಅದೇನು ಆ ನಾಯಿ ಮರಿ ಮೇಲೆ ಏನು ಕೋಪ ಇತ್ತೋ, ಏನು ಸಿಟ್ಟಿತ್ತೋ ಗೊತ್ತೇ ಇಲ್ಲ. ಒಳ್ಳೆ ಈ ಬಟ್ಟೆ ಒಗಿತಾರೆ ಗೊತ್ತಾ, ಬಟ್ಟೆ ತೊಳಿಬೇಕಾದ್ರೆ ಬಟ್ಟೆ ಒಗಿತಾರಲ್ಲ ರಪ್ ರಪ್ ಅಂತ, ಹಾಗೆ ನಾಯಿ ತೆಗೆದು ಹತ್ತಾಗ ಬಿಸಾಕಿರೋದೆ. ಅದೊಂದು ಮರಿ ಆ್ಯಕ್ಚುಲಿ ತಡ್ಕೊಳುತ್ತಾ ಸತ್ತೇ ಹೋಯ್ತು. ನನಗಿರೋ ಪ್ರಶ್ನೆ, ಆಕೆ ಯಾಕೆ ಹಂಗೆ ನಡ್ಕೊಂಡ್ಲು ಅಂತ. ನೋಡಿ ಅಲ್ಲಿ ಲಿಫ್ಟಲ್ಲಿ, ಲಿಫ್ಟ್ ಒಳಗಡೆ ಎರಡು ಮರಿಗಳನ್ನ ಒಂದು ಎತ್ಕೊಂಡ್ಬರ್ತಾಳೆ, ಒಂದು ಕೆಳಗಡೆ ನಡ್ಕೊಂಡ್ಬರ್ತಾ ಇದೆ. ನೋಡಿ ಅಲ್ಲಿ 1, 2 ಅಂತ ಬಂದು ಲಿಫ್ಟ್ನ ಡೋರು ಕ್ಲೋಸ್ ಆಗ್ತಾ ಇದ್ದ ಹಾಗೇನೆ ಆ ಮರಿನ ನೋಡಿ, ಎಷ್ಟು ಪುಟಾಣಿ ಮರಿ ನೋಡಿ, ಅದು ತೆಗೆದು ರಪ್ ಅಂತ ಬಿಸಾಕ್ತಾಳೆ. ಇದು ನೋಡ್ತಾ ಇದ್ರೆ ಆಕೆ ಮಾನಸಿಕವಾಗಿ ಸ್ವಸ್ಥಳ ಅಸ್ವಸ್ಥಳ ಒಂದು ಅರ್ಥ ಆಗ್ತಾ ಇಲ್ಲ. ಹುಚ್ಚಿನ ಆ ನಾಯಿ ಮೇಲೆ ಯಾಕೆ ಇವಳಿಗೆ ಸಿಟ್ಟು ನೋಡಿ ಅಲ್ಲಿ. ಈಗ ಆ ನಾಯಿ ಎತ್ಕೊಂಡು ನೋಡಿ ಅಲ್ಲಿ ಇಳಿಸಾಕಿದ್ದು, ಒಂದೇ ಸರ್ತಿ ಕಾಲು ಹಿಡ್ಕೊಂಡು ರಪ್ ಅಂತ ಕೆಳಗೆ ಬಿಸಾಕ್ತಾರೆ. ತಡೆಯುತ್ತಾ ಮರಿ ಸತ್ತೋಯ್ತು. ಈಕೆ ನಡವಳಿಕೆ ಬಗ್ಗೆನೇ ಈಗ ಅನುಮಾನ ಬರ್ತಾರೆ. ಯಾಕೆ ಈಕೆ ಹೀಗೆ ಮಾಡಿದ್ಲು? ಪದ್ಮಲತಾ ಅಂತನೋ ಏನೋ ಆ ಕೆಲಸದಾಕೆ ಹೆಸರು. ಆಮೇಲೆ ಕತೆ ಬೇರೆ ಕಟ್ಟಿದ್ದಾಳೆ, ಲಿಫ್ಟಿಂದ ಕೆಳಗೆ ಬಿದ್ದೋಯ್ತು ಅಂತನ್ಬಿಟ್ಟು. ಅದು ಹೇಳ್ತೀವಿ. ಫಸ್ಟ್ ಇನ್ಸಿಡೆಂಟ್ ಏನು ನಡೀತು ಆ CCTV ದೃಶ್ಯವನ್ನು ನೀವೀಗ ನೋಡ್ತಾ ಇದ್ದೀರಾ. ಏನು ನಡೀತು ಅಂತ ನೋಡಿ. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಆಕೆಯ ಕ್ರೌರ್ಯ ಮನಸ್ಥಿತಿ, ಪೈಶಾಚಿಕ ಕೃತ್ಯ ಅಂತಾರಲ್ಲ. ಒಂದು ಮುಗ್ಧ ಅಸಹಾಯಕ ಪ್ರಾಣಿಯನ್ನ ಹೆಂಗೆ ಕೊಂದಿದಳು. ಲಿಫ್ಟ್ನ CC ಕ್ಯಾಮೆರಾದಲ್ಲಿ ಮಹಿಳೆಯ ಅಮಾನವೀಯ ಕೃತ್ಯ ಸೆರೆಯಾಗಿರೋದು. ಅದು ನೋಡೋ ತನಕ ಓನರ್ಗೂ ಗೊತ್ತಿಲ್ಲ ಏನಾಗಿದೆ ಅಂತ. ನಾಯಿ ಸಾಯಿಸಿ ಲಿಫ್ಟಿಂದ ಬಿತ್ತು ಅಂತ ಕಥೆ ಕಟ್ಟಿದ್ಲು ಈಕೆ ಪುಷ್ಪಲತಾ. ಸೆಕ್ಯೂರಿಟಿ ಬಳಿ ವಿಚಾರಿಸಿದಾಗ ಮಾಲೀಕರಿಗೆ ಹತ್ಯೆಯ ಮಾಹಿತಿ ಗೊತ್ತಾಗಿದೆ. ಆಮೇಲೆ ಅನುಮಾನ ಬಂದು CCTV ಪರಿಶೀಲನೆ ಮಾಡಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಪುಷ್ಪಲತಾ ವಿರುದ್ಧ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಾಗಿದೆ. ಅಕ್ಟೋಬರ್ 31, ಈಗ 3 ದಿವಸದ ಹಿಂದೆ ನಡೆದಿದ್ದಂತಹ ಘಟನೆ ಇದು. ಈಗ ಬೆಳಕಿಗೆ ಬಂದಿದೆ. ಆರಂಭದಲ್ಲಿ ನಂಬ್ಕೊಂಡಿದ್ರು, ಎಲ್ಲೋ ಪಾಪ ಮರಿ ಮೇಲಿಂದ ಬಿದ್ದು ಸತ್ತೋಗ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಆದರೆ ಸೆಕ್ಯೂರಿಟಿನ ವಿಚಾರಿಸಿದಾಗ ಅವನು ಹೇಳ್ತಾನೆ, ಇಲ್ಲ ಆಕೆ ಲಿಫ್ಟ್ ಒಳಗೆ ಹೋದಾಗ ಬರಬೇಕಾದ್ರೆ ಅದು ಸತ್ತೋಗಿತ್ತು ಅಂತ. ಆಗ CCTV ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆಕೆನೇ ಕೊಂದಿರೋದು ಗೊತ್ತಾಗುತ್ತೆ. ಬಹಳ ಪ್ರೀತಿಯಿಂದ ಪಾಪ ಆ ನಾಯಿಯನ್ನು ಸಾಕಿದ್ರು. ಚಿವಾವಾ ಅಂತ ಮೆಕ್ಸಿಕನ್ ತಳಿ ಇದು. ಬಹಳ ಮುದ್ದಿಗೋಸ್ಕರ ಸಾಕ್ತಾರೆ ಈ ನಾಯಿಯನ್ನು. ನೋಡಿ, ನಾಯಿನ ನೋಡ್ಕೊಳ್ಳೋಕ್ಕೆ ಅಂತಲೇ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಆ ಮಗುವನ್ನು, ಆ ನಾಯಿ ಮರಿಯನ್ನು ಎಷ್ಟು ಪ್ರೀತಿಯಿಂದ ಮಗು ಥರ ಸಾಕಿದ್ದಾರೆ ಅವರು ಅಂತ. ಅದರ ವಿಡಿಯೋಗಳು, ಫೋಟೋಸು ಎಲ್ಲ ಇದೆ. ಆ ನಾಯಿ ಮರಿಗೊಂದು ಚಿನ್ನದ ಸರ ಹಾಕಿದ್ದಾರೆ ಅವರು. ಅಷ್ಟು ಪ್ರೀತಿಯಿಂದ ಆ ಓನರು ರಾಶಿ ಪೂಜಾರಿ ಅಂತನ್ಬಿಟ್ಟು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತನಾಡ್ತೀನಿ. ನಮಸ್ತೆ ರಾಶಿ ಪೂಜಾರಿ ಅವರೇ. ನಾನಂತೂ ಆ ದೃಶ್ಯ ನೋಡ್ಬಿಟ್ಟು ನಾನು ತುಂಬ ಅಪ್ಸೆಟ್ ಆಗ್ಬಿಟ್ಟೆ ನಿಜವಾಗ್ಲೂ. ಹೀಗೂ ಇರ್ತಾರ ಜನ ಅಂತ ನನಗೆ ಪ್ರಶ್ನೆ ಮೂಡ್ತು. ನಿಮಗೆ ಹೇಗಾಗಿರ್ಬೇಕು ಅಂತ ನನ್ನ ಪ್ರಶ್ನೆ. ಹೌದು ಸರ್, ಅಂದ್ರೆ ನಮ್ಗೆ ಅವ್ರ ಮೇಲೆ ಡೌಟು ಇರ್ಲಿಲ್ಲ ಯಾವ್ದು ಕೂಡ. ಅವ್ರ ಡೌಟು ಕೂಡ ಒಂದು ಗಳಿಗೆ ಡೌಟು ಬರ್ಲಿಲ್ಲ. ನಾನು CC ಕ್ಯಾಮೆರಾ ಚೆಕ್ ಮಾಡಕ್ಕೂ ಹೋಗಿರ್ಲಿಲ್ಲ. ಸುಮ್ನೆ ಸೆಕ್ಯೂರಿಟಿ ಜೊತೆ ಕೇಳ್ಬೇಕಾದ್ರೆ ಗೊತ್ತಿದೆಯಾ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ಅವರು ಒಂದು ಲಿಫ್ಟ್ ಒಳಗಡೆ ಏನಾದ್ರು ಆಗಿರ್ಬೇಕಿಲ್ಲ ಹೊರಗಡೆ ಏನಾದ್ರು ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗಿ ನೋಡೋಣ ಒಂದು CC ಕ್ಯಾಮೆರಾ ಸಮಾಧಾನಕ್ಕೆ ಅಂತ ಹೋಗಿ ನೋಡ್ತೀನಿ, ಹಿಂಗ್ ಸಿಕ್ ಬಿದ್ದಿದೆ. ಅಂದ್ರೆ ನಾನಾಗ್ಲಿ ನಾಯಿ ಆಗ್ಲಿ ಒಂದ್ ತಪ್ಪು ಮಾಡಿದ್ರೆ ತೊಂದ್ರೆ ಅಲ್ಲ. ಅದಲ್ದೆ ಸ್ಟೇಷನ್ ಅಲ್ಲಿ ಕೂಡ ಕೇಳಿದ್ರು, ಏನಾದ್ರು ನಿಮ್ಗೆ ಓನರ್ ಇಂದ ಪ್ರಾಬ್ಲಮ್ ಆಯ್ತಾ, ಇಲ್ಲ ಅಂದ್ರೆ ನಾಯಿ ಏನಾದ್ರು ಕಚ್ಚಿತಾ, ನಾಯಿ ಏನಾದ್ರು ಮಾಡಿತಾ? ಯಾವ್ದಕ್ಕೂ ಇಲ್ಲ ಇಲ್ಲ ಇಲ್ಲ. ಮತ್ತೆ ಯಾಕಮ್ಮ ನಾಯಿಯನ್ನು ಯಾಕೆ ಕೊಂದ್ರಿ ಅಂತ ಹೇಳಿದ್ರೆ ಅವ್ರ ಜೊತೆ ಉತ್ತರನೇ ಇಲ್ಲ ಅದಕ್ಕೆ. ನನಗೂ ಅದೇ ಪ್ರಶ್ನೆ. ಆ ನಾಯಿಯನ್ನ ಕೊಲ್ಲುವಂತಹ ಮನಸ್ಥಿತಿ ಯಾಕೆ? ಒಂದು ನಾಯಿಯಿಂದ ತೊಂದರೆ ಆಗಿರಬೇಕು, ಅಥವಾ ನಿಮ್ಮಿಂದ ತೊಂದರೆ ಆಗಿರಬೇಕು, ಬೇರೆ ಏನೋ ಸಮಸ್ಯೆ ಆಗಿರಬೇಕು. ಯಾಕೆ ಆ ಕೋಪ ಬಂತು? ನನಗೆ ಅರ್ಥನೇ ಆಗ್ತಾ ಇಲ್ಲ ಆಕೆ ಮನಸ್ಥಿತಿ.
ಅದನ್ನೇ ಪುನಃ ಪುನಃ ಕೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಸುಮ್ನೆ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆ ಉತ್ತರನೇ ಇಲ್ಲ. ಯಾಕೆ ನಿಂಗೆ ನಾಯಿ ಜೊತೆ ಸಿಟ್ಟಿತ್ತ ಅಲ್ವಾ, ಅವ್ರು ಓನರ್ ಏನಾದ್ರು ಬೈದಿದ್ರ? ಇಲ್ಲ, ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದ. ಮತ್ತೆ ಯಾಕಮ್ಮ ನಾಯನ್ ಹೊಡ್ದಿ ಅಂತ ಹೇಳಿದ್ರೆ ಸುಮ್ನೆ ನಿಂತ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಇಲ್ಲಿ ತನಕನೂ ಆಕೆ ಆ ಮರಿಯನ್ನ, ನಾಯಿ ಮರಿಯನ್ನು ಯಾಕೆ ಕೊಂದ್ಲು ಅಂತಕ್ಕಂಥದ್ದು ಬಾಯ್ಬಿಟ್ಟಿಲ್ವಾ? ಅರವಿಂದ್, ಇಲ್ಲಿ ತನಕವೂ ಕೂಡ ಪೊಲೀಸರು ಕೂಡ ಆಕೆಯನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಘಟನೆ ಆದ ಬಳಿಕ ಮನೆಯ ಮಾಲೀಕಿ ಏನ್ ಇವ್ರಿಗೆ ಸಂಬಳವನ್ನ ಕೊಡ್ತಾ ಇದ್ರು, ಇವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂತವ್ರು ಕೂಡ ಯಾಕೆ ಏನಾಯ್ತು ಅನ್ನುವಂತ ವಿಚಾರವನ್ನ ಕೇಳಿದ್ರೆ ಬಾಯನ್ನೇ ಬಿಡ್ತಾ ಇಲ್ಲ. ಘಟನೆ ಆದ ಬಳಿಕವೂ ಕೂಡ ಕಥೆಯನ್ನ ಕಟ್ಟಿ ನಾಯಿಯೇ ಹೊರಭಾಗಕ್ಕೆ ಬಿದ್ದಿದೆ ಅನ್ನುವಂತ ಕಥೆಯನ್ನ ಕಟ್ಟಿ ಅದರಿಂದ ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾರೆ. ಇದು ಮನೆಯವರಿಗೆ ಯಾವುದೇ ಅನುಮಾನಗಳು ಕೂಡ ಬಂದಿರೋದಿಲ್ಲ. ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ನಾಯಿಗೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಅವ್ರಿಗೆ ಕಾಡ್ತಾ ಇರುತ್ತೆ. ಮನೆಯ ಮಾಲೀಕಿ ಏನಿರ್ತಾರೆ ಅವ್ರಿಗೆ, ಅವರು ಕೆಲವೊಂದ್ ಕಡೆ ಸಿಸಿಟಿವಿಯನ್ನ ಚೆಕ್ ಮಾಡಿದ್ರೆ ನಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಸಿಗ್ಬೋದಾ ಅನ್ನುವಂತ ಕಾರಣಕ್ಕಾಗಿ ಸತ್ಯಾಂಶವನ್ನ ಹುಡುಕಿ ಹೋಗಿ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೇಳ್ತಾರೆ, ಈ ರೀತಿಯಾದಂತ ಘಟನೆ ಆಗಿದೆ ಏನು ಅಂತ. ಆಗ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಒಂದು ಹಿಂಟ್ ಅನ್ನ ಕೊಡುವಂತದ್ದು, ಅಂದ್ರೆ ನಾಯನ್ನ ಅವ್ರು ಒಳಗಡೆ ಕರ್ಕೊಂಡೋದ್ರು, ಹೊರಗಡೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಹೀಗಾಗಿರ್ಬೋದು, ಒಮ್ಮೆ ಸಿಸಿಟಿವಿಯನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲೇ ಇದ್ದಂತ ಸಿಸಿಟಿವಿ, ಅಂದ್ರೆ ಲಿಫ್ಟ್ ನ ಒಳಭಾಗದಲ್ಲಿ ಇದ್ದಂತ ಸಿಸಿಟಿವಿಯನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಕೆ ಅಂದ್ರೆ ಪುಷ್ಪಲತಾ ಏನಿದ್ದಾರೆ ಆಕೆ ನಾಯಿಯನ್ನ ನೆಲಕ್ಕೆ ಅಪ್ಪಳಿಸಿ ಹೊಡೆದು ಆ ನಾಯನ್ನ ಸಾಯಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಆ ಸಿಸಿಟಿವಿ ವಿಜುವಲ್ಸ್ ಗಳ ಮುಖಾಂತರವಾಗಿ ಗೊತ್ತಾಗುವಂಥದ್ದು. ಅಲ್ಲಿ ತನಕ 2 ದಿನ ಆಗಿರುತ್ತೆ. ಅಲ್ಲಿ ತನಕವೂ ಕೂಡ ಕಥೆಯನ್ನ ಕಟ್ಟಿ ನಾಯಿಯೇ ಯಾಕೆ ಸತ್ತಿದೆ, ಜೊತೆಗೆ ನಾಯಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಅಳುವಂತ ರಿಷ ಏನಿರ್ತಾರೆ ಅವರು ಅಳ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಈಕೆ ಸಮಾಧಾನ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಸೊ ಆ ಕಾರಣಕ್ಕಾಗಿ ಯಾರಿಗೂ ಕೂಡ ಅನುಮಾನಗಳು ಬಂದಿರ್ಲಿಲ್ಲ. ಬಟ್ ಸಿಸಿಟಿವಿ ವಿಜುವಲ್ಸ್ ಗಳನ್ನ ನೋಡಿ ಗಮನಿಸಿ ಸತ್ಯಾಂಶ ಗೊತ್ತಾದ್ಮೇಲೆ ಘಟನೆ ಗೊತ್ತಾಗಿದೆ. ಅದಾದ ಬಳಿಕ ಈಗ ಕಂಪ್ಲೇಂಟ್ ಅನ್ನ ಮಾಡಿ ಆಕೆ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡುವಂತದ್ದು. ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ. ನಾಯಿ ಮರಿಗಳಿಗೋಸ್ಕರ, ಪೆಟ್ ಅನಿಮಲ್ಸ್ಗೋಸ್ಕರ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ತಾರೆ. ಲಕ್ಷಾಂತರ. ಮನೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೋತಾರೆ. ಆ ಥರ ಇರಬೇಕಾದ್ರೆ ಇಂಥವ್ರು ಬಂದು ಆ ಪ್ರಾಣಿ ನೋಡ್ಕೋತೀನಿ ಅಂತಲೇ ಬಂದು ಸಾಯಿಸ್ತಾರೆ ಅಂತಂದರೆ ಆ ಮನೆ ಮಾಲಕಿಯ ಮನಸ್ಥಿತಿ ಹೇಗಾಗಿರ್ಬೇಕು ಇವಾಗ ಪಾಪ. ಯಾರನ್ನು ನಂಬೋದು, ಯಾರನ್ನು ಬಿಡೋದು?